ಕೋಲಾರ ಜಿಲ್ಲೆಯ ಎಲ್ಲ ಪ್ರೀತಿಯ ಸಮಾಜ ಸೇವಕರಿಗೆ ನನ್ನ ನಮಸ್ಕಾರಗಳು. ಬಂಧುಗಳೇ, ಈ ದಿನ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಮಾಜ ಸೇವಕರು ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತು ನಾನು ಹೇಳುವಂಥ ವಿಷಯ ಏನಪ್ಪ ಅಂತಂದರೆ, ಸಮಾಜ ಸೇವೆಯನ್ನು ಮಾಡೋದನ್ನು ಯಾವ ರೀತಿಯಲ್ಲಿ ಮಾಡಿದ್ರೆ ನಮ್ಮ ಬಡ ಮಕ್ಕಳಿಗೆ, ಬಡ ಜನತೆಗೆ, ಬಡ ರೈತರಿಗೆ ಅದು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಈ ದಿನ ಹೆಲ್ಮೆಟ್ ವಿತರಣೆ ಮಾಡುವಂಥದ್ದು, ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಶ್ಲಾಘನೀಯ ಕಾರ್ಯಕ್ರಮನೇ, ಅದರಲ್ಲಿ ಎಣ್ಣೆ ಮಾತಿಲ್ಲ. ಆದರೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಹೆಲ್ಮೆಟ್ ಪರ್ಚೇಸ್ ಮಾಡದೇ ಇರುವಂಥ ವ್ಯಕ್ತಿಗಳಿಗೆ ನೀವು ಹೆಲ್ಮೆಟ್ ಕೊಡೋದಾದರೆ ಅದರಲ್ಲೂ ಶ್ಲಾಘನೆ ಮಾಡುವಂಥ ವಿಚಾರನೇ. ಆದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಟೂ ವೀಲರ್ನ ಪರ್ಚೇಸ್ ಮಾಡಿದವರು ಒಂದು 500 ರೂಪಾಯಿ ಹೆಲ್ಮೆಟ್ನ ಪರ್ಚೇಸ್ ಮಾಡೋದಿಲ್ವಾ ಅನ್ನೋದು ನನ್ನೊಂದು ಪ್ರಶ್ನೆ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಬೈಕ್ ಇಲ್ಲಾಂದರೆ 2 ಬೈಕ್ ಆದರೂ ಇದ್ದೇ ಇರುತ್ತೆ. ಆ ಬೈಕ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಇವತ್ತು ವಿತೌಟ್ ಗೇರ್ ವೆಹಿಕಲ್ಸ್ನ, ಆಕ್ಟಿವ್ ಹೋಂಡಾ ಆಗಿರ್ಬೋದು, ಈ ಥರ ವಿತೌಟ್ ಗೇರ್ಸ್ ವೆಹಿಕಲ್ನ ಪರ್ಚೇಸ್ ಮಾಡಬೇಕಂದ್ರೆ 1 ಲಕ್ಷ ಮೇಲೆ ಆಗುತ್ತೆ. ಇನ್ನು ಗೇರ್ ವೆಹಿಕಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ 1 ಲಕ್ಷದ ಮೇಲೇ ಆಗುತ್ತೆ. ಇಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡುವಂಥವ್ರು ಒಂದು 500 ರೂಪಾಯಿ 1000 ರೂಪಾಯಿ ಹೆಲ್ಮೆಟ್ನ ಪರ್ಚೇಸ್ ಮಾಡ್ಕೊಳ್ದಿರೇ ಇರ್ತಾರ ಅನ್ನೋದು ನನ್ನೊಂದು ಪ್ರಶ್ನೆ. ಆದರೆ ಸಮಾಜ ಸೇವಕರಾದಂಥವರು ದಯವಿಟ್ಟು ಈ ನಡುವೆ ಇತ್ತೀಚೆಗೆ ನಮ್ಮ ಮುಳಬಾಗಿಲು ತಾಲೂಕಲ್ಲಂತೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಪಕ್ಷ ಇರ್ಬೋದು, ನಾನು ಬೇರೆ ಪಕ್ಷ ಕಾಂಗ್ರೆಸ್ ಪಕ್ಷನ ಉದ್ದೇಶಿಸಿ ನಾನು ಹೇಳ್ತಿಲ್ಲ, JDS ಪಕ್ಷನ ಉದ್ದೇಶಿಸಿ ಹೇಳ್ತಿಲ್ಲ, BJP ಪಕ್ಷದವ್ರನ್ನ ಉದ್ದೇಶಿಸಿ ನಾನು ಹೇಳ್ತಿಲ್ಲ, ಸಮಾಜ ಸೇವಕರಿಗೆ ಹೇಳ್ತಾ ಇದ್ದೀನಿ. ಮಾಡುವಂಥ ಸಮಾಜ ಸೇವೆ ಹೇಗಿರಬೇಕು ಅನ್ನೋದು ಜನ ಕೂಡ ಶಬಾಷ್ ಅನ್ಬೇಕು. ಲಕ್ಷಾಂತರ ರೂಪಾಯಿ ಕೊಟ್ಟು ಬೈಕ್ಗಳನ್ನ ಪರ್ಚೇಸ್ ಮಾಡೋವಂಥವ್ರಿಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಹೆಲ್ಮೆಟ್ನ ಪರ್ಚೇಸ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಇವತ್ತೊಂದು ಪ್ರೆಸ್ ಮೀಟ್ ಒಂದು ಮಾಡಿರ್ತಾರೆ, ನೆನ್ನೆ ಮಾಡಿರ್ತಾರೆ. ಆ ಒಂದು ಕಾಂಗ್ರೆಸ್ನ ಪ್ರೆಸ್ ಮೀಟಲ್ಲಿ 20,000 ಸವಾರರಿಗೆ ಹೆಲ್ಮೆಟ್ ವಿತರಣೆ. ಸಂತೋಷನೇ, ನಾನು ಅದ್ರ ಬಗ್ಗೆ ಎಲ್ಲ ಧ್ವನಿ. ಲಕ್ಷಾಂತರ ರೂಪಾಯಿ ಕೊಟ್ಟು ವೆಹಿಕಲ್ ತೊಗೊಂಡಿರುವಂಥವ್ರಿಗೆ ನೀವು 500 ರೂಪಾಯಿನ ಒಂದು ಹೆಲ್ಮೆಟ್ನ ಕೊಡುವಂಥದ್ದು ಏನಿದೆ? ಅವರಲ್ಲಿ ಆ ಒಂದು ಶಕ್ತಿ ಇಲ್ವಾ? ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗಾಗಲೇ ಬೈಕ್ಸು ಇರೋವಂಥ ಟೂ ವೀಲರ್ಸ್ ಇರೋವಂಥ ವ್ಯಕ್ತಿಗಳ ಹತ್ರ ಖಂಡಿತವಾಗ್ಲೂ ಹೆಲ್ಮೆಟ್ಗಳಿದೆ. ಇವಾಗ ನೀವು ಅದನ್ನು ಹೆಚ್ಚಿಗೆ ಹೆಲ್ಮೆಟ್ ಕೊಡೋದ್ರಿಂದ ಅದು ಉಪಯೋಗ ಏನು ಬಂತು ಅವರಿಗೆ? ಈಗ ನೀವು 500 ರೂಪಾಯಿ ಒಂದು ಹೆಲ್ಮೆಟ್ ಅಂತಲೇ ನಾವು ಇಟ್ಕೊಳ್ಳೋಣ. ಒಂದು ಹೆಲ್ಮೆಟ್ 500 ರೂಪಾಯಿ, IAS ಮಾರ್ಕ್ ಇರುವಂಥದ್ದು 500 ರೂಪಾಯಿ ಅಂತ ಇಟ್ಕೊಳ್ಳೋಣ. 20,000 ಸವಾರರಿಗೆ ನಾವು ಹೆಲ್ಮೆಟ್ ಕೊಡ್ತೀವಿ ಅಂತಂದರೆ ಒಂದು ವೆಹಿಕಲ್ ಮೇಲೆ ಇಬ್ಬರಿಗೆ ಹೆಲ್ಮೆಟ್ ಕಡ್ಡಾಯ ಆಯಿತು. ಒಂದು ವೆಹಿಕಲ್ಗೆ ಒಂದೇ ಹೆಲ್ಮೆಟ್ ಅಂತಲೇ ಇಟ್ಕೊಳ್ಳೋಣ. 20,000 ಇಂಟು 500 ರೂಪಾಯಿ ಹಾಕಿದಾಗ 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಲಕ್ಷಾಂತರ ರೂಪಾಯಿ ವೆಹಿಕಲ್ನ ಇಟ್ಕೊಂಡಿರುವಂಥವ್ರಿಗೆ ಉಚಿತವಾಗಿ ಕೊಡುವಂಥದ್ದು ಏನು ಅವಶ್ಯಕತೆ ಇದೆ? ಇದೇ ನೀವು 1 ಕೋಟಿ ರೂಪಾಯಿನ, ಅಂದರೆ ನಾನು ಒಂದು ಸಮಾಜ ಸೇವಕರಿಗೆ ಮಾತ್ರ ಹೇಳ್ತಿರೋದು, ಒಬ್ಬರಿಗೆ ಇದೇ 1 ಕೋಟಿ ರೂಪಾಯಿನ ತಾಲೂಕಲ್ಲಿ ಎಷ್ಟು ಬಡ ಮಕ್ಕಳು, ಬಡ ಜನ, ಬಡ ರೈತರು ತಿನ್ನೋದಕ್ಕೆ ಎಷ್ಟೋ ಮನೆಗಳಲ್ಲಿ ಧಾನ್ಯಗಳಿಲ್ಲ. ಇವತ್ತು ಎಜುಕೇಷನ್ ಮಾಡಬೇಕು ಅಂತಂದರೆ ಎಷ್ಟೋ ಜನ ಇವತ್ತಿಗೂ ಬುಕ್ಸ್ ತೊಗೊಳೋದಕ್ಕೆ ಶಕ್ತಿ ಇಲ್ಲ. ಇವತ್ತು ಎಷ್ಟೋ ಜನ ಒಂದು ಮೆಡಿಸಿನ್ ತೊಗೋಬೇಕು ಅಂದರೆ ಶಕ್ತಿ ಇಲ್ಲ. ಇವತ್ತು ಎಷ್ಟೋ ಜನ ಒಂದು ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು ಅಂತಂದರೆ ಶಕ್ತಿ ಇಲ್ಲ. ಇವತ್ತು ಎಷ್ಟೋ ಬಡ ರೈತರು ಸಾಲ ಮಾಡಿ 3 ತಿಂಗಳು ವ್ಯವಸಾಯ ಮಾಡಿ, ಆ ವ್ಯವಸಾಯದಲ್ಲಿ ಲಾಭದಾಯಕವಾಗಿ ಒಂದು ಲಾಭ ಬಂದಿಲ್ಲ ಅಂದಾಗ ಕೈ ಸುಟ್ಕೊಳ್ಳೋವಂಥ, ಸಾಲಗಾರರಾಗುವಂಥ ಬಡ ರೈತರಿದ್ದಾರೆ. ಮತ್ತು ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಮನೆಯ ಚಪ್ಪಡಿ ಕಲ್ಲು ಇರುವಂಥವ್ರಾಗಿರ್ಬೋದು, ಹೆಂಚಿನ ಮನೆ ಇರುವಂಥವ್ರಾಗಿರ್ಬೋದು, ಮಳೆ ಬಂದಾಗ ಇವತ್ತಿಗೂ ಮನೆ ಸೋರ್ತಾ ಇದೆ. ಒಂದು ಪ್ಲಾಸ್ಟಿಕ್ ಎಷ್ಟೋ ಮನೆಗಳು ಇಟ್ಟಿಗೆ ಕಲ್ಲು ಗೋಡೆ ಕಟ್ಟಿರ್ತಾರೆ, ಪ್ಲಾಸ್ಟಿಕ್ ಮಾಡೋದಕ್ಕೆ ದುಡ್ಡು ಇರೋದಿಲ್ಲ. ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಾವು ನೋಡ್ಕೊಂಡು ಹೋದಾಗ ಎಷ್ಟೋ ಬಡ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಮದುವೆ ಸಂಬಂಧ ಸೆಟ್ ಆಗುತ್ತೆ ಅಂತಂದರೆ ಆ ಮದುವೆ ಸಂಬಂಧದಲ್ಲಿ ಒಡವೆ ಐಟಮ್ ಬೇಡ, ಅವರು ಆ ಒಂದು ಹೆಣ್ಣು ಮಗುಗೆ ಗಂಡು ಮಗುಗೆ ಬಟ್ಟೆ ಕೊಡಿಸೋದಕ್ಕೂ ಶಕ್ತಿ ಇರೋದಿಲ್ಲ.
ಇಂಥವ್ರಿಗೆಲ್ಲನೂ ಇದೇ 1 ಕೋಟಿ ರೂಪಾಯಿ ನಾವು ಹಂಚಿಕೆ ಮಾಡಿದಾಗ ಇದು ನಿಜವಾಗ್ಲೂ ಹಸಿದವನಿಗೆ ನಾವು ಊಟ ಇಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳೋವಂಥದ್ದು, ಲಕ್ಷಾಂತರ ರೂಪಾಯಿ ಇಟ್ಕೊಂಡಿರುವಂಥ ಸವಾರರಿಗೆ 500 ರೂಪಾಯಿ 1000 ರೂಪಾಯಿ ಹೆಲ್ಮೆಟ್ ದೊಡ್ಡ ವಿಷಯ ಅಲ್ಲ. ದಯವಿಟ್ಟು ಈ ಒಂದು ಸಮಾಜ ಸೇವೆ, ಈ ಒಂದು ರೀತಿ ಮಾಡ್ತಿರುವಂಥವ್ರಿಗೆ ನಾನು ದಯವಿಟ್ಟು ಇನ್ನು ಕೊಡ್ತೀನಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಕೊಡಿ, ಸಂತೋಷನೇ. ಸವಾರಿಗೆ ಕೊಡಬಾರ್ದು ಅಂತ ನಾನು ಹೇಳೋದಂಥದ್ದೇನಲ್ಲ. ಜೊತೆಗೆ ಇವಾಗ ನಾನೇನು ಹೇಳಿದೆ, ಹಳ್ಳಿ ಕಡೆ ಬಡವರ ಒಂದು ಪರಿಸ್ಥಿತಿ, ಇದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕು ಅಂತ ಹೇಳ್ತಾ, ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಂದು ವಿಷಯ, ಇತ್ತೀಚೆಗೆ ಈ ಸರಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಚಳಿಗಾಲ ಕೂಡ ಇತ್ತು, ನಾವೆಲ್ಲ ನೋಡಿದ್ದೀವಿ. ಈ ಚಳಿಗಾಲದಲ್ಲಿ ಎಷ್ಟೋ ಜನ ಫುಟ್ಪಾತ್ ಮೇಲೆ ಮಲಗುವಂಥವ್ರಿಗೆ ಬೆಡ್ಶೀಟ್ ಇಲ್ಲ, ಎಷ್ಟೋ ಮಕ್ಕಳನ್ನ ಬೆಡ್ಶೀಟ್ ಇಲ್ದಿರೋ ಗೋಣಿಚೀಲದಲ್ಲಿ ಅವ್ರಿಗೆ ಚಳಿಯಿಂದ ತಡ್ಕೊಳ್ಳೋದಕ್ಕೆ ಗೋಣಿಚೀಲ ಹೊಚ್ತಾಯಿದ್ರು. ಆ ಮಕ್ಕಳಿಗೆಲ್ಲ ಒಂದು ಬೆಡ್ಶೀಟ್ ಕೊಡುವಂಥದ್ದು, ಆ ಬಡ ಮಕ್ಕಳಿಗೆ ಬಡ ಜನತೆ ಬೆಡ್ಶೀಟ್ ಕೊಡುವಂಥದ್ದು, ಇಂಥವೆಲ್ಲ ನಿಜವಾಗ್ಲೂ ಸಮಾಜ ಸೇವೆ ಮಾಡುವಂಥದ್ದು. ಇವಾಗ ಈ ಸವಾರರಿಗೆ ಹೆಲ್ಮೆಟ್ ಕೊಡುವಂಥದ್ದು ಇದು ಹೈಫೈ ಸಮಾಜ ಸೇವೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.